ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಗಸ್ತಿ. ಪಟ್ಟಣದಲ್ಲಿ ಇಕ್ರಾ ಉರ್ದು ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ತಾಳಿಕೋಟೆ ಪಟ್ಟಣದ ಮುಸ್ಲಿಂ ಸಮುದಾಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಇಕ್ರಾ ಉರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 19ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು. ಮುದ್ದೇಬಿಹಾಳ ಮತಕ್ಷೇತ್ರದ ಸಮನ್ವಯ ಅಧಿಕಾರಿ ಶ್ರೀ ಆರ್.ಬಿ. ದಮ್ನೋರ್ಮಠ್ ಸಮಾರಂಭವನ್ನ ಉದ್ಘಾಟಿಸಿದ್ರು. ನಿವೃತ್ತ ಶಿಕ್ಷಕ ಮುರ್ತುಜಾ ಸಾಬ್ ಕೆಂಬಾವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಕಳೆದ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಸ್ಕಿ ಫೌಂಡೇಶನ್ನ ಅಧ್ಯಕ್ಷ ಸಮಾಜ ಸೇವಕ ಸಿಬಿ ಅಸ್ಕಿ ಅವರು ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪಾಲಕರು ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚು ಆಸಕ್ತಿ ವಹಿಸಬೇಕು. ಶಿಕ್ಷಣದಿಂದಲೇ ಸಮಾಜಗಳ ಅಭಿವೃದ್ಧಿ ಸಾಧ್ಯವಿದೆ. ಮುಸ್ಲಿಂ ಸಮಾಜದ ಮಕ್ಕಳ ಶೈಕ್ಷಣಿಕವಾಗಿ ಮುಂದೆ ತರಲು ಇಕ್ರಾ ಸಂಸ್ಥೆಯವರು ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ. ಇದಕ್ಕೆ ನಮ್ಮ ಫೌಂಡೇಶನ್ ದಿಂದ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಸದಸ್ಯ ಪ್ರಭುಗೌಡ ಮದರಕಲ್, ಮಾಜಿ ಮೇಯರ್ ಅಬ್ದುಲ್ ರಜಾಕ್ ಓರ್ತಿ, ಅಲ್ಪಸಂಖ್ಯಾತರ ಮುಖಂಡ ನಿರಂಜನ್ ಶಾ ಮಕಂದಾರ್, ಮುಸ್ಲಿಂ ಬ್ಯಾಂಕ್ ಅಧ್ಯಕ್ಷ ಮೆಹಬೂಬ್ ಕೆಂಬಾವಿ, ಕಾಂಗ್ರೆಸ್ ಮುಖಂಡ ಮುದ್ದು ಪಾಟೀಲ್, ಮಹಲ್ ಗಲ್ಲಿ ಅಧ್ಯಕ್ಷ ಹಸನ್ ಸಾಬ್ ಕೋರ್ಕಿ, ಇಸಿಒ ಮಹಮ್ಮದ್ ಇಲಿಯಾಸ್ ಭಗವಾನ್, ಶಂಶುದ್ದೀನ್ ನಲ್ಬಂದ್, ಮುಖ್ಯ ಗುರುಗಳಾದ ಜಾವೇದ್ ಕೆಂಬಾವಿ, ಸಂಚಾಲಕ ಸಯ್ಯದ್ ಇರ್ಫಾನ್ ಖಾಜಿ, ಶಫೀಕ್ ಇನಾಮ್ದರ್, ಸಂಸ್ಥೆ ಶಿಕ್ಷಕರು, ಸಿಬ್ಬಂದಿಗಳು, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ವೇದಿಕೆ ಕಾರ್ಯಕ್ರಮದ ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು. ವರದಿ ನಜೀರ್ ಚೋರಗಸ್ತಿ, ಡಿಎಂಎಸ್ ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಮತ್ತೊಮ್ಮೆ ಭೇಟಿಯಾಗುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಸಣ್ಣದಾದ ಚುಕ್ಕಿ ಇಡುತ್ತಾ ಮುಗಿಸುತ್ತಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲು ಸದಸ್ಯರು ಬರ್ತಾ ಇದ್ದಾರೆ. ಸಮಾರಂಭ ಹಾಗೂ 19ನೇ ವಾರ್ಷಿಕೋತ್ಸವದ ನಿಮಿತ್ತ ವೇದಿಕೆಯನ್ನು ಹಂಚಿಕೊಂಡಿರುವ ಎಲ್ಲ ಗಣ್ಯಮಾನ್ಯರೇ, ಪಾಲಕ ಬಂಧುಗಳೇ, ಗುರುವೃಂದವೇ, ವಿದ್ಯಾರ್ಥಿಗಳೇ, ಎಲ್ಲ ಮಾಧ್ಯಮದ ಮಿತ್ರರೇ, ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಮೈದಾನದಲ್ಲಿ ಆಯೋಜನೆ ಆಗಿದೆ. ಅನೇಕ ವಿದ್ಯಾರ್ಥಿಗಳು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನ ಈ ವೇದಿಕೆಯಲ್ಲಿ ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ಸುಮಾರು 10 ವರ್ಷಗಳ ಕಾಲ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಪಡೆದುಕೊಂಡು ನಾಳೆ ನಿಮ್ಮ ಮನಸ್ಸಿಚ್ಛೆಯ ವಿಷಯಗಳನ್ನ ಆಯ್ದುಕೊಂಡು ಅಧ್ಯಯನ ಮಾಡ್ತಕ್ಕಂಥ ಕಾಲಘಟ್ಟಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಆದ್ದರಿಂದ ಮೊಟ್ಟ ಮೊದಲು ತಮಗೆ ಶುಭಾಶಯಗಳನ್ನು ತಿಳಿಸ್ತಾ, ಇಲ್ಲಿ ಬಹಳಷ್ಟು ತಾಯಂದಿರು ಇರೋದ್ರಿಂದ ಈ ದೇಶದೊಳಗ ಒಬ್ಬ ದೇವಾಂಶ ಪುರಿತ ಆಗಿರ್ಬೋದು ಅಬ್ದುಲ್ ಕಲಾಂ ಅಂತ ಹೇಳಿ, ಅವರು ಈ ದೇಶದ ಜನತೆಗೆ ಒಂದು ಕರೆ ಕೊಟ್ಟರು. ಒಂದು ದೇಶ ಸಮೃದ್ಧ ಆಗಬೇಕು ಅಂತಂದ್ರೆ, ಒಂದು ಸಮಾಜ ಮೂಲ ವ್ಯವಸ್ಥೆಗೆ ಬರಬೇಕು ಅಂದ್ರೆ, ಒಂದು ಧರ್ಮ ವಿಕಾಸದತ್ತ ಸಾಗಬೇಕು ಅಂತಂದ್ರೆ, ಆ ಧರ್ಮ ಮತ್ತು ಜಾತಿಯ ಎಲ್ಲ ಜನಾಂಗವು ಮೊಟ್ಟ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಅನ್ನುವಂತ ಒಂದು ಕರೆಯನ್ನು ನೀಡುತ್ತಾರೆ. ಹಾಗಾಗಿ ಇವತ್ತು ಭಾರತದ ಸಂವಿಧಾನ ನಮ್ಮೆಲ್ಲರಿಗೂ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಸ್ವಾತಂತ್ರ್ಯ ನಂತರ ಕೇವಲ
10% ಇರ್ತಕ್ಕಂಥ ಸಾಕ್ಷರತೆ ಇವತ್ತು 80 ವರ್ಷಗಳಲ್ಲಿ ನಾವು 75% ಸಾಕ್ಷರತೆಯನ್ನು ಸಾಧಿಸಿದ್ದೀವಿ. ಅದಕ್ಕೆ ಕಾರಣ ಇವತ್ತು ಎಲ್ಲ ಧರ್ಮೀಯರು, ಎಲ್ಲ ಸಮಾಜದವರು ಮೊಟ್ಟ ಮೊದಲ ಆದ್ಯತೆ ಶಿಕ್ಷಣ ಅಂತ ಅನ್ನೋದನ್ನ ಕೊಟ್ಟಿದ್ದೀರೆಂದ್ರೆ ಇವತ್ತು ಭಾರತ ಜಗತ್ತಿನ ಭೂಪಟದೊಳಗ ಮೊದಲನೇದಾಗಿ ನಿಲ್ಲೋದಕ್ಕೆ ಸಾಧ್ಯತೆಯಾಗಿದೆ ಅಂತಕ್ಕಂಥ ಒಂದು ಮಗುವಿನ ಹೆಸರು ಬರ್ತದೆ. ಪಶ್ಚಿಮ ಬಂಗಾಳದೊಳಗ ಕೇವಲ 6ನೇ ತರಗತಿಯನ್ನು ಓದ್ತಕ್ಕಂಥ ಒಬ್ಬ ಬಾಬರ್ ಅಲಿ ಎನ್ನುವ ವಿದ್ಯಾರ್ಥಿ ಗುಡ್ಡಗಾಡನ್ನ ದಾಟಿ ದಿನ 6 ಕಿಲೋಮೀಟರ್ ಅನ್ನ ದಾಟಿ ಶಿಕ್ಷಣವನ್ನು ಪಡಿತಾ ಇರ್ತದ. ಆ ಮಗುವಿನ ಜೊತೆಗೆ ಇನ್ನೂ 8-10 ವಿದ್ಯಾರ್ಥಿಗಳು ಇರ್ತಾರೆ. ಆದ್ರೆ ಬಟ್ಟೆ ಬರೆಯೋದಕ್ಕೆ ಭಿಕ್ಷೆಯನ್ನು ಬೇಡ್ತಿರ್ತಾರೆ ಅವರು. ಆ ಮಗುವಿಗೆ ತಾನು ಶಿಕ್ಷಣವನ್ನು ಪಡೆದುಕೊಂಡು ಬಂದಿರತಕ್ಕಂತ ಆ ಬಾಬರ್ ಅಲಿ ಕೇವಲ ಶಿಕ್ಷಣ ನನಗಷ್ಟೇ ಅಲ್ಲ, ಈ ಚಿಂದಿ ಆರಿಸ್ತಕ್ಕಂಥ ಮಕ್ಕಳಿಗೂ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ತಾನು 10ರಿಂದ 5ರವರೆಗೆ ಕಲ್ತಿರ್ತಕ್ಕಂಥ ಆ ವಿದ್ಯೆಯನ್ನ ರಾತ್ರಿ ಆ ಎಲ್ಲ ಮಕ್ಕಳನ್ನ ಕೂಡಿಸಿಕೊಂಡು ಪಾಠವನ್ನ ಮಾಡ್ತಾನೆ. ಇವತ್ತು ಅದೇ ವಿದ್ಯಾರ್ಥಿ ಭಾರತದ ಅತ್ಯಂತ ಸಣ್ಣ ವಯಸ್ಸಿನ ಮುಖ್ಯೋಪಾಧ್ಯಾಯ ಅನ್ನುವಂತ ಬಿರುದನ್ನು ಪಡೆದುಕೊಳ್ಳುವುದರ ಜೊತೆಗೆ ಅವನು ಕಟ್ಟಿದ ಶಾಲೆಯಲ್ಲಿ 5,000 ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂತಹ ಆದರ್ಶವನ್ನ ನಮ್ಮ ಬದುಕಿನಲ್ಲಿ ಅನುಸರಿಸಿಕೊಳ್ಬೇಕಾಗಿದೆ. ಸಲ್ಮಾನ್ ಖಾನನ ಜೊತೆಗೆ ಇನ್ನೊಬ್ಬ ಸಲ್ಮಾನ್ ಖಾನ್ ಇದೆ ನಮ್ಮ ಮಧ್ಯದಲ್ಲಿ. ಅಮೆರಿಕಾದ ಒಬ್ಬ ಸಲ್ಮಾನ್ ಖಾನ್ ಇಡೀ ಜಗತ್ತಿಗೆ ಶಿಕ್ಷಕರಿಗೆ ಪಾಠವನ್ನ ಮಾಡತಕ್ಕಂತ ಬಹು ಅಮೂಲ್ಯವಾಗಿರ್ತಕ್ಕಂಥ ಯೂಟ್ಯೂಬ್ ಅನ್ನ ಆರಂಭ ಮಾಡಿ ಇವತ್ತ ಜಗತ್ತಿನ ಎಲ್ಲ ಶಿಕ್ಷಕರಿಗೆ ಪಾಠವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಇಡೀ ನಮ್ಮ ಬದುಕಿನಲ್ಲಿ ನಾವು ಒಂದಷ್ಟು ಆದರ್ಶಗಳನ್ನ ಅನುಸರಿಸಿಕೊಂಡು ನಾವು ಶಾಲೆಗೆ, ಸಮಾಜಕ್ಕೆ, ಧರ್ಮಕ್ಕೆ, ದೇಶಕ್ಕೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಬಹಳ ಖುಷಿ ಅನ್ನಿಸ್ತೀವ. ಇವತ್ತು ವಿದ್ಯಾರ್ಥಿಗಳನ್ನ ಪ್ರಶಸ್ತಿ ಕೊಡೋದರ ಜೊತೆಗೆ ಒಬ್ಬ ಶಿಕ್ಷಕಿಯನ್ನು ಈಗ ಸನ್ಮಾನ ಮಾಡಿದ್ರು. ಆ ಶಿಕ್ಷಕಿಗೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಿಲ್ಲ. ಬಹಳ ಭಾವುಕರಾದ್ರು. ಯಾಕಂತಂದ್ರೆ ಒಬ್ಬ ಗುರು ಆ ಶಿಷ್ಯನ ಬಗ್ಗೆ ಏನು ಕನಸು ಕಾಣ್ತಾನೆ ಅಂತಂದ್ರೆ ತನ್ನ ಜೀವಮಾನದಲ್ಲಿ ಗುರುವನ್ನ ಶಿಷ್ಯ ಮೀರಿಸಬೇಕು ಅನ್ನುವಂತ ಕನಸನ್ನು ಕಾಣ್ತಾನೆ. ವೃದ್ಧಾಪ್ಯದಲ್ಲಿ ಶಿಷ್ಯನ ಸಾಧನೆ ಕಾಣಬೇಕು, ವೃತ್ತಪತ್ರಿಕೆಗಳಲ್ಲಿ ಬರಬೇಕು, ಮಾಧ್ಯಮಗಳಲ್ಲಿ ಬರಬೇಕು, ಟಿವಿಯಲ್ಲಿ ಬರಬೇಕು. ಆ ಸಾಧನೆಯನ್ನು ನೋಡಿ ಆ ಶಿಕ್ಷಕ ಒಂದಷ್ಟು ಸಂತೋಷದ ಕಣ್ಣೀರನ್ನ ಸುರಿಸಿದಾಗ ಮಾತ್ರ ಅವನ ಋಣವನ್ನು ತೀರಿಸೋದಕ್ಕೆ ಸಾಧ್ಯತೆ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಸಮಾಜವನ್ನ ಮುನ್ನಡೆಸ್ತಕ್ಕಂತ ಸತ್ಪ್ರಜೆಗಳಾಗಿ ಸಾಗಲಿ ಅಂತ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಬಹುತೇಕ ತಾವೆಲ್ಲರೂ ಓದಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಮಾಜಕ್ಕೆ ಒಳ್ಳೆಯ ಶಿಕ್ಷಣ ಸಿಗ್ಬೇಕು ಅನ್ನುವಂತ ಒಂದೇ ಕಾರಣದಿಂದಾಗಿ ಇಡೀ ಇಟ್ಟುಕೊಂಡು ಇವತ್ತ ಸಮಾಜದ ವ್ಯವಸ್ಥೆಗೆ ಶಿಕ್ಷಣವನ್ನು ಕೊಡೋದಕ್ಕೆ ಕಂಕಣಬದ್ಧರಾಗಿರ್ತಕ್ಕಂಥ ಆ ಕೆಂಬಾವಿ ಕುಟುಂಬದವರಿಗೂ ಮತ್ತು ತಮ್ಮೆಲ್ಲರಿಗೂ ತಾವು ವಿಶ್ವಾಸವನ್ನು ಬಿಟ್ಟು ಈ ಶಾಲೆಗೆ ಹಚ್ಚಿದ್ದೀರಿ. ತಮಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನಲ್ಲಿ ಇಲ್ಲಿ ಕರೆಸಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅನುಮತಿಸಿದ ತಮ್ಮೆಲ್ಲರಿಗೂ ಅವಕಾಶಕ್ಕಾಗಿ ನಮಿಸಿ ನನ್ನ ಎರಡು ಮಾತುಗಳನ್ನು दे दो बोले तो क्यों बात, तो कान में बात ये जब पूरा मुंह उसमें डाल के कान का गड्ढा निकाला तो कहने लगे आज मरने वाला है, माँ को ये कान गड्ढा क्यों काटा? तो उसने बोला बच्चा अगर मैं पहली जब गलती किया तो मेरे माँ बाप मुझे डांटते थे तो मैं आज में फांसी के तक वो नहीं होता था। इसलिए हमको चाहिए हमारा बच्चा जब गलती करता है तो हम उसे जब का जब भी बता दें, और वो टीचर अगर कुछ डांटते हैं तो स्कूल को जाकर हमको टीचर को नहीं डांटना चाहिए, उस बच्चों को समझा के, पढ़ा के, लिखा के होनहार आदमी बनाना है, हिंदुस्तान का एक अच्छा नागरिक बनाना है। इसलिए आप सब लोगों से अपील करते हुए आप लोग यहाँ पे जितने लोग आए उसकी तरह स्कूल को तवज्जो दें और स्कूल को ताउन करें। ये सवाब जारिया होता है। आप लोगों ने स्कूल को जितना मदद करेंगे आप भी कामयाब होंगे, अपने बच्चे भी कामयाब होंगे। मैं वक्त की नजाकत को देखते हुए अपनी बात को यहीं पे
खत्म करता हूँ। मुझे यहाँ बुला के जावेद साहब ने बहुत बात करने का मौका दिया, यहाँ सम्मान दिया। मैं पूरे यहाँ के टीचर्स को, ನಮ್ಮ ಚಾನೆಲ್ DMS ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.